ನಗರದಲ್ಲಿ ನಾವು ವಾರಸುದಾರರು ಮತ್ತು ಖರೀದಿದಾರರು ಅತಿಕ್ರಮಣದಾರರಲ್ಲ ಎಂದು ವಕ್ಫ್ ಸಂತ್ರಸ್ತರ ಹೋರಾಟ ಸಮಿತಿ ನೂರಾರು ಸಂತ್ರಸ್ತರ ಮುಖಂಡರು ಬೃಹತ್ ಪ್ರತಿಭಟನೆಯಿಂದ ಪಕ್ಷಾತೀತವಾಗಿ ಪ್ರತಿಭಟನೆ ನಡೆಸಿದರು. ನಾವು ಸಂತ್ರಸ್ತರು ಹಿಂದೂ, ಮುಸ್ಲಿಂ, ದಲಿತ, ಹಿಂದುಳಿದ ಎಲ್ಲ ವರ್ಗದ ಜನರು ತಲೆಮಾರುಗಳ ಹಿಂದಿನಿಂದ ಇರುವ ನಮ್ಮ ಪಿತ್ರಾರ್ಜಿತ ಆಸ್ತಿಗಳನ್ನು ಮತ್ತು ಸ್ವಾತಂತ್ರ್ಯ ಬಂದ ನಂತರ ದಶಕಗಳ ಹಿಂದಿನಿಂದಲೂ ಕಂದಾಯ ಇಲಾಖೆ ನಿಯಮಗಳ ಪ್ರಕಾರ ಪಹಣಿ ಮೊಟೇಷನ್ ಸಿಇ ಪರಿಶೀಲನೆ ಮಾಡಿ ಸಕ್ರಮವೆಂದು ದಾಖಲಾತಿಗಳ ಪ್ರಕಾರ ಸಾಬೀತಾಗಿರುವ ಆಸ್ತಿಗಳನ್ನು ಹಣವನ್ನು ಕೊಟ್ಟು ಖರೀದಿಸಿ ನೋಂದಣಿ ಮಾಡಿಸಿರುವ ವ್ಯವಸಾಯ ಭೂಮಿಯನ್ನು ಇಂದು ಯಾವುದೇ ಮುನ್ಸೂಚನೆ ನೀಡದೆ ಏಕಾಏಕಿ ವಕ್ಫ್ ಎಂದು ನಮೂದಿಸುವುದು ಎಷ್ಟು ಸರಿ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷ ವಾಗ್ದಾಳಿ ಮಾಡಿದರು. ರೈತರ ಸ್ವತಃ ಖರೀದಿ ಮಾಡಿರುವ ಭೂಮಿ ಒಂದು ಭಾಗವಾದರೆ ಮತ್ತೊಂದು ಭಾಗ ಸರ್ಕಾರದಿಂದ ದಲಿತರು, ಹಿಂದುಳಿದ ವರ್ಗದ ಜನರಿಗೆ 50 ವರ್ಷಗಳ ಹಿಂದೆ ಉಳುವವನೇ ಭೂಮಿಯ ಒಡೆಯ ಯೋಜನೆಯಡಿಯಲ್ಲಿ ಜಾಗೀರ್ದಾರರು, ಜಮೀನ್ದಾರರು ಮತ್ತು ದೊಡ್ಡ ದೊಡ್ಡ ಭೂ ಹಿಡುವಳಿದಾರರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಶೇಖರಿಸಿ ಹಂಚಿಕೆ ಮಾಡಿರುವ ಭೂಮಿಯು ಮತ್ತೊಂದು ಭಾಗವಾಗಿದೆ. ಗೋಮಾಳಗಳು, ಮಠ ಮಂದಿರ, ರುದ್ರ ಭೂಮಿ ಮತ್ತು ಆಲಯಗಳನ್ನು ಸಹ ವಕ್ಫ್ ಭೂಮಿ ಎಂದು ಪಹಣಿಯಲ್ಲಿ ನಮೂದಿಸುತ್ತಿದ್ದಾರೆ ಮತ್ತು ವಿವೇಚನಾರಹಿತವಾಗಿ ವಕ್ಫ್ ಮಂಡಳಿಯು ನಡೆದುಕೊಳ್ಳುತ್ತಿದೆ. ಹೀಗಾಗಿ ಕೂಡಲೇ ರೈತರ ನೆರವಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಬರಬೇಕಾಗಿದೆ ಎಂದು ಆಗ್ರಹ ಮಾಡಿದರು. ನಮ್ಗೆ ಏನೋ ಒಂದು ಬೋಲಾರ್ದೆ ಏನು ಮಾಡ್ಲಾರ್ದೆ ನಿಮ್ಮ ಹೆಸರು ಬರ್ಕೊಂಡ್ಬಿಟ್ರೆ ನಾವ್ ಯಾವ್ದು ಏನ್ ಮಾಡ್ಬೇಕು? ಅದಕ್ಕೋಸ್ಕರ ಈ ಸರ್ಕಾರದಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ, ತಿದ್ದುಪಡಿ ಬೇಗ ಮಾಡಿ ಅಂತೇಳಿ. ಇಲ್ಲ ಹೋದ್ರೆ ಮುಂದಿನ ಕಾಲದಲ್ಲಿ ಬಹಳ ತಂಗಿಗಳಾಗ್ತಾವೆ ಅಂತ ಹೇಳ್ತೀವಿ. ಇವತ್ತು ಹೋರಾಟ ಮಾಡ್ತಾರೆ ಇಲ್ಲೆಲ್ಲ ಸೀರಿಯಲ್ ಎಲ್ಲರೂ ಸಂತ್ರಸ್ತರು. ಯಾವುದೇ ಒಂದು ಪಾರ್ಟಿಯವರಲ್ಲ, ಯಾವುದೇ ಒಂದು ಧರ್ಮದವರಲ್ಲ, ಯಾವುದೇ ಒಂದು ಜಾತಿಯವರಲ್ಲ. ಇಲ್ಲಿ ಹೋಗಿರೋದು ಎಲ್ಲ ಜಾತಿಯವ್ರದೋಗಿದೆ, ಎಲ್ಲ ಧರ್ಮದವ್ರದೋಗಿದೆ. ಮುಸ್ಲಿಮ್ಸ್ ಅಂತ ಕಾನೂನು ಇದ್ರು ಕೂಡ ಮುಸ್ಲಿಮ್ಸ್ ಯಾರಾದ್ರೂ ಅತಿಕ್ರಮಣ ಮಾಡಿಲ್ಲ. ಅವರು ಖರೀದಿ ಮಾಡಿದಾರೆ, ಪ್ಲಾಟ್ಗಳು ಖರೀದಿ ಮಾಡ್ಯಾರ. ಅಲ್ಲ, ಆ ಒಂದು ಕಾನೂನು ನೀವು ಮಾಡ್ತೀವಿ ಅಂದ್ರೆ ಅಸೆಂಬ್ಲಿಯಲ್ಲಿ ಕುಂತು, ಲೋಕಸಭೆಯಲ್ಲಿ ಕುಂತು ನೀವು ಕಾನೂನು ಮಾಡೋ ಕಾನೂನುಗಳು ಎಲ್ಲಾ ನಾಗರಿಕರಿಗೆ ಹಕ್ಕೊತ್ತಾಯ ಕುರಿತು ಇವತ್ತು ಹೋರಾಟ ಮಾಡಿರ್ತಕ್ಕಂಥ ಹೋರಾಟ ಸಮಿತಿ ಎಲ್ಲ ಅಧ್ಯಕ್ಷರೇ, ಸದಸ್ಯರೇ, ಈ ಒಂದು ಹೋರಾಟದಲ್ಲಿ ಭಾಗವಹಿಸಿರುವಂತಹ ಎಲ್ಲ ರೈತ ಬಾಂಧವರೇ, ನಮ್ಮ ನ್ಯಾಯವಾದಿ ಮಿತ್ರರೇ, ಮಾಧ್ಯಮದ ಗೆಳೆಯರು, ಈ ಒಂದು ವಕ್ಫ್ ಕಾಯ್ದೆ ಭಾರತದ ಸ್ವಾತಂತ್ರ್ಯಕ್ಕಿಂತ ಮೊದಲಾಗಿರ್ತಕ್ಕಂಥ ಕಾಯ್ದೆ. ಇಂಗ್ಲಿಷ್ ಕಾಲದಲ್ಲೇ ಈ ವಕ್ಫ್ ಬೋರ್ಡ್ ನಿರ್ಮಾಣ ಆಗಿರ್ತಕ್ಕಂತಹದ್ದು. ಯಾಕೆ ಆಯ್ತು ಇದು ಅನ್ನುವಂತಹದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಸಹಜವಾಗಿ ಯಾವುದೇ ಧರ್ಮದ ವಿಚಾರಗಳು ಬಂದಾಗ ಸ್ಥಳಗಳನ್ನು ರಕ್ಷಣೆ ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ವಕ್ಫ್ ಬೋರ್ಡ್ ಅನ್ನು ಮಾಡಿರ್ತಕ್ಕಂತಹದ್ದು. ಆದ್ರೆ ಇವತ್ತು ವಕ್ಫ್ ಬೋರ್ಡ್ ಎಲ್ಲಿಗೆ ಬಂದಿದೆ, ಈ ದೇಶದಲ್ಲಿ, ರಾಜ್ಯದಲ್ಲಿ ಯಾವ ಪರಿಸ್ಥಿತಿಗೆ ಬಂದು ನಿಂತಿದೆ ಅಂದ್ರೆ, ಯಾವ ಮಠಗಳನ್ನ, ಯಾವ ದೇವಸ್ಥಾನಗಳನ್ನ, ರೈತರ ಭೂಮಿಗಳನ್ನು ಬಿಡಲಾರಂತಹ ಒಂದು ವಾತಾವರಣ ಇವತ್ತು ದೇಶದಲ್ಲಿ, ರಾಜ್ಯದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇದು ಆದ್ರೆ ಇಲ್ಲಿ ಮುಸ್ಲಿಂ ಬಾಂಧವರು ಕೂಡ ಭಾಗವಹಿಸಿದ್ದಾರೆ. ಬಿಜಾಪುರದಲ್ಲಿ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಮುಸ್ಲಿಮರು ಕೂಡ ಭಾಗವಹಿಸಿರ್ತಕ್ಕಂಥದ್ದು. ಇದು ಯಾವ ಸಮಾಜಕ್ಕೆ ಒಳಿತನ್ನು ಉಂಟು ಮಾಡಿದೆ ಅನ್ನುವಂತಹದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ವಕ್ಫ್ ಬೋರ್ಡ್ ಮುಸಲ್ಮಾನರಿಗೆ ಒಳ್ಳೇದಾಗಿದೆಯಾ, ಹಿಂದೂಗಳಿಗೆ ಒಳ್ಳೇದಾಗಿದೆಯಾ? ಇಲ್ಲ. ಎರಡೂ ಸಮುದಾಯಗಳಿಗೂ ಕೂಡ ಎಷ್ಟು ಕೆಟ್ಟದ್ದು ಮಾಡಬೇಕು ಅಷ್ಟೆಲ್ಲ ಕೆಟ್ಟದ್ದು ಮಾಡುವಂತ ಕೆಲಸ ಈ ವಕ್ಫ್ ಬೋರ್ಡ್ ನಿಂದ ಆಗಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ ಅಂತ ನಮ್ಮ ವಕೀಲ ಮಿತ್ರರು ಹೇಳಿದರು. ನಮ್ಮ ಕರ್ನಾಟಕ ರಾಜ್ಯದ್ದು 26,000 ಎಕರೆ ಭೂಮಿಯನ್ನ ದೊಡ್ಡ ದೊಡ್ಡ ಕುಲಗಳು, ರಾಜಕೀಯ ಕುಲಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳೇನಿದಾರಲ್ಲ ಅವರೆಲ್ಲರೂ ನುಂಗಿ ಹಾಕಿದ್ದಾರೆ ಅಂತ ಕೇಳಿ ನೀವು ಹೇಳುವಂತಹದ್ದಲ್ಲ. ಇದು ವಕ್ಫ್ ಬೋರ್ಡಿನ ಅಧ್ಯಕ್ಷ ಆಗಿದ್ದಂತ, ಹಿಂದಿನ ಅಧ್ಯಕ್ಷ ಆಗಿರ್ತಕ್ಕಂಥ ಅನ್ವರ್ ಮನಪ್ಪಾಡಿ ಅವರು ಸರ್ವೆ ಮಾಡಿಸಿ ಒಂದು ದೂರನ್ನ ಸರ್ಕಾರದ ಮುಂದೆ ಸಲ್ಲಿಸಿರ್ತಕ್ಕಂಥದ್ದು. ಇದು ಯಾವಾಗ? 2011-12 ಇಸ್ವಿ. 2011-12 ಇಸ್ವಿಯಲ್ಲಿ ಅವರು ಸರ್ಕಾರಕ್ಕೆ ಸಲ್ಲಿಸಿರ್ತಕ್ಕಂಥ ವರದಿ ಮೇಲೆ ಇದುವರೆಗೂ ಕೂಡ ಯಾವುದೇ ಸರ್ಕಾರ, ಯಾವುದೇ ಪಕ್ಷದ ಸರ್ಕಾರಗಳಿರ್ಬೋದು, ಒಂದು ಕ್ರಮನ ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ? ಎಲ್ಲರೂ ಅವರೇ ಇದ್ದಾರೆ.
ಯಾರು ಕ್ರಮ ತಗೊಳ್ಬೇಕು? ಇದೇನಾಗಿದೆ ಅಂದ್ರೆ ಕುರಿ ಹೋಗಿ ತೋಳದ ಮುಂದೆ ನ್ಯಾಯ ಕೇಳ್ದಂಗೆ ಆಗುತ್ತೆ. ಕುರಿ ಹೋಗಿ ತೋಳದ ಮುಂದೆ ನ್ಯಾಯ ಕೇಳ್ದಂಗೆ. ಯಾರನ್ನ ಕೇಳಬೇಕು? ಯಾರ ಮೇಲೆ ಕೇಸ್ ಹಾಕ್ಬೇಕು? ಯಾರಿಗೆ ನೋಟಿಸ್ ಕೊಡಬೇಕು? ನೋಟಿಸ್ ತಗೊಳ್ಳೋರೆ